ಭಾಳಷ್ಟು ಜನ ಹೇಳ್ತಾರೆ ಯುವ ಸಿನಿಮಾ ಬಗ್ಗೆ ಎಂಟರ್ಟೈನ್ಮೆಂಟ್ ಇಲ್ಲ, ಐಟಮ್ ಸಾಂಗ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ. ಅದೆಲ್ಲ ಬ್ರದರ್, ನಾವು ಬೆಳೆಯೋದಂಗೆ, ನಮ್ಮ ಫ್ಯೂಚರ್ನ ನಾವು ನಿಲ್ಸ್ಕೊಳ್ಳೋದಂಗೆ. ಆ ರೀತಿ ಡೈಲಾಗು, ಆ ರೀತಿ ಸ್ಕ್ರೀನ್ ಪ್ಲೇನ ಮಾಡೋಂಥ ದಮ್ಮಿರೋಂಥ ಏಕೈಕ ವ್ಯಕ್ತಿ ಅಂದರೆ ಇಡೀ ಇಂಡಿಯಾದಲ್ಲಿ, ಆಲ್ ಓವರ್ ವರ್ಲ್ಡಲ್ಲಿ ಇವರೇ. ಇವಾಗ ನೋಡಿ ಸರ್, ಇವಾಗ ಏನು ಸ್ಟೈಲು, ಹೇರ್ ಸ್ಟೈಲು, ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. 20 ವರ್ಷದ ಇಂಚೆನೇ ಅವ್ರು ಮಾಡಿಬಿಟ್ಟಿದ್ದಾರೆ. ಒಂದು ಮೆಚೂರ್ ಆಗಿ ಥಿಂಕ್ ಮಾಡಿದ್ರೆ ಆ ಸಿನಿಮಾ ಇಷ್ಟ ಆಗುತ್ತೆ. ಅವ್ರು ರೆಗ್ಯುಲರ್ ಡೈರೆಕ್ಟರ್ ಅಲ್ಲೇ ಅಲ್ಲ, ಇಂಡಿಯನ್ ಸಿನಿಮಾದಲ್ಲಿ ದಿ ಬೆಸ್ಟ್ ಟಾಪ್ 10 ಡೈರೆಕ್ಟರ್ಸ್ ಅಂದರೆ ಅದರಲ್ಲಿ 1, 2, 3 ಇದರಲ್ಲಿ ನಮ್ಮ ಬಾಸ್ ಉಪೇಂದ್ರ ಅವರು ಇರ್ತಾರೆ. 1 ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ನಾವು ಕನ್ನಡಿಗರ, ನನಗೆ ನಾಚಿಕೆ ಆಗುತ್ತೆ. ಇದು ಒಂದು ನಿಜವಾಗ್ಲೂ ಟಫ್ ಕ್ವಶನ್ನು. ಎರಡರಲ್ಲೂ ಎಂಟರ್ಟೈನ್ಮೆಂಟ್ ಇದೆ. ಅದು ಬೇರೆ ಸಿನಿಮಾ, ಇದು ಬೇರೆ ಸಿನಿಮಾ. ಅದು ಬುದ್ಧಿವಂತರನ್ನ ಎಚ್ಚರಿಸೋಂಥ ಸಿನಿಮಾ, ದಡ್ಡರನ್ನ ಜಾಗೃತಿ ಮಾಡೋಂಥ ಸಿನಿಮಾ ಯುವ ಸಿನಿಮಾ. ನಿಜವಾಗ್ಲೂ ಬ್ರದರ್, ಅವರು ಆ್ಯಕ್ಟಿಂಗಿಗಿನ, ನಮ್ಮ ಉಪೇಂದ್ರ ಅವ್ರ ಆ್ಯಕ್ಟಿಂಗಿಗಿನ ಅವರ ಡೈರೆಕ್ಷನ್ಗೆ ಅಭಿಮಾನಿ ನಾನು. ಸುದೀಪ್ ಅವ್ರಿಗೆ ಆ್ಯಕ್ಟಿಂಗಿಗೆ ಅಭಿಮಾನಿ ನಾನು. ಒಟ್ಟಿನಲ್ಲಿ ಕನ್ನಡ ಸಿನಿಮಾ ಪ್ರೇಮಿ. ಬಟ್ ಇದರಲ್ಲಿ ಇದರಲ್ಲಿ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಯುವ ಸಿನಿಮಾದ ಹೇಳ್ತೀನಿ ಏನು ಇಷ್ಟ ಆಯ್ತು ಅಂತ. ಇದರಲ್ಲಿ ಏನಂದರೆ, ಸುದೀಪ್ ಅವರು ಒಂದು ಎಕ್ಸ್ಪೆರಿಮೆಂಟ್, ತಾವು ಒಂದು ಪ್ರಯೋಗಕ್ಕೆ ಒಡ್ಕೊಂಡಿದ್ದಾರೆ. ಅಂದರೆ ಇಡೀ ಸಿನಿಮಾದಲ್ಲಿ ಒಂದು ಐಟಮ್ ಸಾಂಗ್ ಇಲ್ಲ, ಒಂದು ಡ್ಯೂಯೆಟ್ ಸಾಂಗ್ ಇಲ್ಲ, ಹೀರೋಯಿನ್ ಜೊತೆ ಒಂದು ಸಾಂಗ್ ಇಲ್ಲ. ಬಟ್ ಏನಂದರೆ ಸಿನಿಮಾ ಒಂದು ಆ BGM, ಆ ಸ್ಕ್ರೀನ್ ಪ್ಲೇ, ಕತೆ ಹೇಳೋಂಥ ಒಂದು ರೀತಿ, ಆಮೇಲೆ ಆ ಆ್ಯಕ್ಷನ್ನು, ಒಂದು ರಾತ್ರಿಯಲ್ಲಿ ನಡೆಯೋಂಥ ಒಂದು ಕತೆ. ಇದನ್ನು ಒಬ್ಬ ಸ್ಟಾರು ಒಂದು ಸಿನಿಮಾ ಮಾಡ್ಬೇಕಂದ್ರೆ ದಮ್ ಬೇಕು, ಧೈರ್ಯ ಬೇಕು. ಬಟ್ ಅದನ್ನು ಅವರು ನಿಜವಾಗ್ಲೂ ಚೆನ್ನಾಗಿ ನಿಭಾಯಿಸಿದ್ದಾರೆ. ತಮಿಳ್ ಡೈರೆಕ್ಟರ್ ಆಗಿರ್ಬೋದು, ಬಟ್ ಒಬ್ಬ ಸಿನಿಮಾ ಕಂಟೆಂಟು ಅದು ಚೆನ್ನಾಗಿದ್ರೆ ಜನ ನೋಡ್ತಾರೆ, ಅದು ಇಂಪಾರ್ಟೆಂಟು. ಈ ಸಿನಿಮಾದಲ್ಲಿ ಅಂದರೆ ಒಂದು ರಾತ್ರಿ ನಡೆಯೋಂಥ ಕತೆ, ಅದು ನನಗೊಂದು ಇಷ್ಟ ಆಯಿತು. ಒಂದು ಎಳೆ ತೊಗೊಂಡು ಅದ್ರ ಮುಂದೆ ಏನಾಗುತ್ತೆ, ಥ್ರಿಲ್ಲಿಂಗ್ ಆಗಿದೆ. ಇದರಲ್ಲಿ ಇಷ್ಟ ಆಗಿದ್ದು ನನಗೆ. ಆಮೇಲೆ ಸುದೀಪ್ ಅವ್ರಿಗೆ ಇಡೀ ಸಿನಿಮಾದಲ್ಲಿ ಡೈಲಾಗ್ ಕಮ್ಮಿ. ಅಮ್ಮಮ್ಮ ಅಂದರೆ ಒಂದು 10 ಲೈನ್ ಇರುತ್ತೆ. ಬಟ್ ಆ ಸ್ಟೈಲು, ಆ ಸ್ವ್ಯಾಗು, ಆಮೇಲೆ ಇಂಟರ್ವೆಲ್ ಮುಂಚೆ ಅವ್ರು ಏನು ನಡ್ಕೊಂಬಂದು ಒಂದು ಫೈಟ್ ಮಾಡ್ಕೊಂಡು ಒಂದು ಡ್ಯಾನ್ಸ್ ಸ್ಟೈಲ್ ಮಾಡ್ತಾರಲ್ಲ, ಅದು ಬ್ರದರ್, ಇದು ಮಾಡ್ಬೇಕಾದ್ರೆ ಸ್ಟಾರ್. ನೆಕ್ಸ್ಟ್ ಏನು ಅಂದರೆ, ಒಂದು ಯುನಿಕ್ ಆಗಿ ಹೊಸ ಸಿನಿಮಾಗಳು, ಹೊಸ ಕತೆಗಳು, ಒಂದು ಹೊಸ ರೀತಿ ಒಂದು ಮ್ಯಾನರಿಸಮ್ಸ್ ನಿಜವಾಗ್ಲೂ ಇಷ್ಟ ಆಯಿತು. ಯುವ ಸಿನಿಮಾದಲ್ಲಿ ಏನಂತಂದರೆ, ಬಾಸು ಒಂದು ಅಂದರೆ ನಾವು ಜನ ಹೆಂಗೆ ಹುಷಾರಾಗಿರಬೇಕು, ಹೆಂಗೆ ಅಂದರೆ ಒಂದು ಸೇಫಾಗಿ ಹೆಂಗಿರಬೇಕು. ಈಗ ತುಂಬ ಭ್ರಷ್ಟಾಚಾರ ನಡೀತಾ ಇದೆ, ಅನ್ಯಾಯಗಳು ನಡೀತಾ ಇದೆ. ನಮ್ಮ ರೈಟ್ಸ್ ಏನಂತಾನೆ ನಮ್ಗೆ ಗೊತ್ತಿಲ್ಲ. ಭಾಳಷ್ಟು ಜನ ಹೇಳ್ತಾರೆ ಯುವ ಸಿನಿಮಾ ಬಗ್ಗೆ ಎಂಟರ್ಟೈನ್ಮೆಂಟ್ ಇಲ್ಲ, ಐಟಮ್ ಸಾಂಗ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ. ಅದೆಲ್ಲ ಬ್ರದರ್, ನಾವು ಬೆಳೆಯೋದಂಗೆ, ನಮ್ಮ ಫ್ಯೂಚರ್ನ ನಾವು ನಿಲ್ಸ್ಕೊಳ್ಳೋದಂಗೆ. ಒಂದು ರೆಸ್ಪಾನ್ಸಿಬಲ್ ಸಿಟಿಸನ್ ಆಗಿ ನಾವು ಈ ದೇಶಕ್ಕೋಸ್ಕರ ಏನು ಮಾಡಬೇಕು, ನಮ್ಮ ಫ್ಯಾಮಿಲಿಗಳನ್ನ ಅಂದರೆ ನಿಜವಾದ ಒಂದು ದೇಶನ ನಾವು ನಿಜವಾದ ಒಬ್ಬ ಭಾರತೀಯನಾಗಿ ಹೆಂಗೆ ಬದುಕಬೇಕನ್ನೋದು ಅವರು ಒಂದು ಹೇಳ್ಕೊಟ್ಟಿದ್ದಾರೆ. ಅವ್ರ ಚಿಂತನೆಗಳು, ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಯುವ ಸಿನಿಮಾ ಅರ್ಥ ಆಗುತ್ತೆ. ಮನೋರಂಜನೆ, ವಾಟ್ ಎವರ್ ದಟ್ಸ್ ಮೇ ಬಿ, ಸ್ಕ್ರೀನ್ ಪ್ಲೇನಲ್ಲಿ ಆಟ ಆಡಿದ್ದಾರೆ. ಆ ರೀತಿ ಡೈಲಾಗು, ಆ ರೀತಿ ಸ್ಕ್ರೀನ್ ಪ್ಲೇನ ಮಾಡೋಂಥ ದಮ್ಮಿರೋಂಥ ಏಕೈಕ ವ್ಯಕ್ತಿ ಅಂದರೆ ಇಡೀ ಇಂಡಿಯಾದಲ್ಲಿ, ಆಲ್ ಓವರ್ ವರ್ಲ್ಡಲ್ಲಿ ಇವರೇ, ಉಪೇಂದ್ರ ಅವರು. ಇವಾಗ ನೋಡಿ ಸರ್, ಇವಾಗ ಏನು ಸ್ಟೈಲು, ಹೇರ್ ಸ್ಟೈಲು, ಇನ್ನೊಂದು ಮತ್ತೊಂದು ಮಾಡ್ತಾ ಇದ್ದಾರೆ. 20 ವರ್ಷದ ಇಂಚೆನೇ ಅವ್ರು ಮಾಡಿಬಿಟ್ಟಿದ್ದಾರೆ. ಒಂದು ಮೆಚೂರ್ ಆಗಿ ಥಿಂಕ್ ಮಾಡಿದ್ರೆ ಆ ಸಿನಿಮಾ ಇಷ್ಟ ಆಗುತ್ತೆ. ಅನ್ಮೆಚೂರ್ ಆಗಿ ಥಿಂಕ್ ಮಾಡಿದ್ರೆ ಆ ಸಿನಿಮಾ ಇಷ್ಟ ಆಗಲ್ಲ. ಅದು ಈಗ ರೊಟೀನಾಗಿ ಅವೆಲ್ಲ ಮಾಮೂಲಿ ನಾವು ನೋಡ್ತೀವಿ ಸರ್, ಜಿಗ್ ಡ್ಯಾನ್ಸು, ಇನ್ನೊಂದು ಮತ್ತೊಂದು, ಒಂದು ಸ್ಟೈಲು, ಆಮೇಲೆ ಒಂದು ಫೈಟ್ಗಳು. ಬಟ್ ಉಪೇಂದ್ರ ಅವರು ಅದು ಬಿಟ್ಟು ಏನೋ ಒಂದು ಮಾಡ್ಬೇಕು. ಅವ್ರು ತಗೊಳ್ಳಿ, ಸ್ವಸ್ತಿಕ್ ತಗೊಳ್ಳಿ, ಉಪೇಂದ್ರ ತಗೊಳ್ಳಿ, ಅವ್ರು ರೆಗ್ಯುಲರ್ ಡೈರೆಕ್ಟರ್ ಅಲ್ಲೇ ಅಲ್ಲ. ಜನಗಳಿಗೆ ಇಷ್ಟ ಆಗೋ ಥರ ಒಂದು ಓಮ್ ಸಿನಿಮಾ, ತರಲೆ ನನ್ನ ಮಗ, ಇನ್ನೊಂದು ಮಾಡಿದ್ರು. ಬಟ್ ಅವ್ರಿಗೆ ಇಷ್ಟ ಆಗೋ ಥರ ಅವ್ರು ಪಿಕ್ಚರ್ ಆಗಿರ್ಬೋದು, ಉಪೇಂದ್ರ ಆಗಿರ್ಬೋದು, ಇದು ನೆಕ್ಸ್ಟ್ ಲೆವೆಲ್ ಅದಕ್ಕೂ ಮೀರಿ ಅಂತ ಹೇಳ್ತೀವಲ್ಲ, ಅದೇ ಉಪೇಂದ್ರ ಅವರು. ನೀವೇನು ಯೋಚನೆ ಮಾಡ್ತೀರಾ ಅದನ್ನು ಮೀರಿ ಯೋಚನೆ ಮಾಡೋರು ನಮ್ಮ ಉಪೇಂದ್ರ ಅವರು ನಿಜವಾಗ್ಲೂ. ಯಾಕಂದರೆ ಇಂಡಿಯನ್ ಸಿನಿಮಾದಲ್ಲಿ ದಿ ಬೆಸ್ಟ್ ಟಾಪ್ 10 ಡೈರೆಕ್ಟರ್ಸ್ ಅಂದರೆ ಅದರಲ್ಲಿ 1, 2, 3 ಇದರಲ್ಲಿ ನಮ್ಮ ಬಾಸ್ ಉಪೇಂದ್ರ ಅವರು ಇರ್ತಾರೆ. 1 ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. ಓಮ್ ಸಿನಿಮಾ 550 ಸಾಲ ರಿಲೀಸ್ ಆಗಿ ಗಿನ್ನಿಸ್ ರೆಕಾರ್ಡಿಗೆ ಆಗಿದೆ. ಈ ಥರ ರೆಕಾರ್ಡ್ ವರ್ಲ್ಡರ್ ಯಾರು ಮಾಡಿದ್ದಾರೆ ಸರ್? ಒಂದು ವೇಳೆ ರಿಲೀಸ್ ಮಾಡಿದ್ರು ಕೂಡ ಅಮ್ಮಮ್ಮ ಅಂದರೆ ಒಂದು 10 ಸಲ, 20 ಸಲ, 50 ಸಲ, 100 ಸಲ, 550 ಟೈಮ್ಸ್ ಕೂಡ, ಅದು ಕೂಡ ಹೌಸ್ಫುಲ್ಲು. ಟಿವಿಗೆ ಬಿಟ್ರು, ಯೂಟ್ಯೂಬ್ ಬಿಟ್ರು, ಇವತ್ತಿಗೂ ಎಲ್ಲ ಒಂದು ಕಡೆ ಅಲ್ಲಿ ಇಲ್ಲಿ ಉಪೇಂದ್ರ ಡೈರೆಕ್ಷನ್ ಮಾಡಿರೋ ಒಂದು ಓಮ್ ಸಿನಿಮಾ ಬರುತ್ತೆ. ಇದಕ್ಕಿಂತ ಒಂದು ಗ್ರೇಟ್ನೆಸ್ ಇನ್ನೇನಿದೆ? ನಾನು ಉಪೇಂದ್ರ ಅವ್ರ ಅಭಿಮಾನಿ, ಅವ್ರ ಡೈರೆಕ್ಷನ್ಗೆ ಅಭಿಮಾನಿ, ಅವ್ರ ಚಿಂತನೆಗಳಿಗೆ ಅಭಿಮಾನಿ. ನಮ್ಮ ಸುದೀಪ್ ಅವರು, ಅವ್ರ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್, ಅದು ಬೇರೆ ಒಂಥರ ಮಾಡ್ತಾರೆ ಅವರು. ಮಹಿಮ, ಇನ್ನೊಂದು ಮತ್ತೊಂದು ಆ ಸ್ವಾಗು. ಹಂಗೇನಿಲ್ಲ, ಎರಡು ಒಂಥರ ಹೆಂಗೆ ಅಂದರೆ, ಇದೊಂದು ದೀಪಾವಳಿ ಹಬ್ಬ, ಅದೊಂದು ದಸರಾ ಹಬ್ಬ, ಎರಡು ನಮ್ಮ ಹಬ್ಬಗಳೇ. 2 ಸಿನಿಮಾಗಳನ್ನ ನಾವು ನೋಡಬೇಕು. ಆಮೇಲೆ ಮೇನ್ ಕನ್ನಡ ಸಿನಿಮಾಗಳನ್ನ ನಾವು ನೋಡ್ಬೇಕು ಸರ್, ಥಿಯೇಟ್ರಿಗೆ ಬಂದು ನೋಡಬೇಕು. ಅಟ್ಲೀಸ್ಟ್ ಅವಾಗ ಪ್ರೊಡ್ಯೂಸರ್ಗಳು ಉಳಿತಾರೆ, ಥಿಯೇಟ್ರ್ಗಳು ಉಳಿತವೆ, ಸಿನಿಮಾ ನಮಗೆ ಮತ್ತೆ ಮಾಡಿ ತೋರಿಸ್ತಾರೆ. ನಾವು ಕೊಟ್ಟಿರೋಂಥ ಏನು ಟಿಕೆಟ್ ನಾವು ತೊಗೊಂಡು ನೋಡ್ತೀವಿ, ಆ ದುಡ್ಡಲ್ಲಿ ಮತ್ತೆ ನಮ್ಗೆ ಸಿನಿಮಾ ಮಾಡಿ ತೋರಿಸ್ತಾರೆ. ಎಂಟರ್ಟೈನ್ಮೆಂಟ್ ನಮಗೇನೆ. ಈಗ 2 ಕೋಟಿ ರೂಪಾಯಿ, 20 ಕೋಟಿ ರೂಪಾಯಿ, 100 ಕೋಟಿ ರೂಪಾಯಿ ಅವ್ರು ಹಾಕಿ ಮಾಡ್ತಾರೆ ರೀ. ನಾವೊಂದು 100-200 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ನೋಡೋಕ್ಕಾಗಿಲ್ಲ. ನಾವು ಇನ್ನೆಂಥ ಸಿನಿಮಾ ಅಭಿಮಾನಿ, ನಾವು ಕನ್ನಡಿಗರ, ನನಗೆ ನಾಚಿಕೆ ಆಗುತ್ತೆ.
100 ಕೋಟಿ ಹಾಕ್ಬಿಟ್ಟು ಅಥವಾ 10 ಕೋಟಿ ಹಾಕ್ಬಿಟ್ಟು ಅವ್ರು ಸಿನಿಮಾ ಮಾಡ್ತಾರೆ ಅಂದರೆ ನಾವು 200 ರೂಪಾಯಿ ಕೊಟ್ಬಿಟ್ಟು ಒಂದು ಟಿಕೆಟ್ ತೊಗೊಂಡು ನೋಡೋಕ್ಕಾಗಿಲ್ಲ ಅಂದರೆ ನಾನು ಮನುಷ್ಯನೇ ಅಲ್ಲ ಅಂತ ಹೇಳ್ತೀನಿ ನಾನು. ಯಾರೇ ಆಗಲಿ, ಎನಿಬಡಿ ಎಲ್ಸ್. ಮೊಬೈಲಲ್ಲಿ ಪೈರಸಿ ನೋಡೋದಾಗಿರ್ಬೋದು, OTT, ಏನು ರೀ ಇದೆಲ್ಲ ಸಂಸ್ಕೃತಿ. ನಾವು ಥಿಯೇಟ್ರಲ್ಲಿ ನೋಡಬೇಕು. ಆಮೇಲೆ ಥಿಯೇಟ್ರ್ ಎಲ್ಲ ಟಿ ವಿಗೆ ಬಂದಮೇಲೆ ಎಲ್ಲರೂ ನೋಡ್ತಾರೆ 5 ಜನ 10 ಜನ ಕೂತ್ಕೊಂಡು. 1000 ಜನ ನಡುವೆ, ಆ ತಲೆಗಳ ನಡುವೆ, ಆ ಶಿಳ್ಳೆ, ಆ ಚಪ್ಪಾಳೆ ನಡುವೆ ನೋಡೋಣ ತಾನೆ ನಿಜವಾದ ಸಿನಿಮಾಭಿಮಾನಿ. ನಾನು ಎಲ್ಲೇ ಆಗಲಿ ಅಟ್ಲೀಸ್ಟ್ ಇಲ್ಲಿ ಬರೋಕ್ಕಾಗಿಲ್ವಾ, ನಮ್ಮ ಮನೆ ಪಕ್ಕ ಯಾವ್ದಾದ್ರು ನವರಂಗಿದೆಯಾ ಇನ್ನೊಂದಿದೆಯಾ ನೋಡ್ತೀನಿ. ಕೆಲಸಗಳು ಒತ್ತಡ ಇದ್ದರೆ ಸೆಕೆಂಡೇ ನೋಡ್ತೀನಿ. ಒಟ್ಟಲ್ಲಿ ಸಿನಿಮಾ ನೋಡ್ತೀನಿ. ಸಿನಿಮಾ ನೋಡಿಲ್ಲ ಅಂದರೆ ನಿದ್ದೆ ಬರಲ್ಲ, ಊಟ ಸೇರಲ್ಲ, ಜೀವನ ನಡೆಯಲ್ಲ. ಸಿನಿಮಾ ಅನ್ನೋದು ಒಂದು ಎಮೋಷ್ನಲ್ ವಿಷಯ. ನಮ್ಮ ಬಾಡೀಲಿ ನಮ್ಮ ರಕ್ತ ಹೆಂಗಿರ್ತದೋ, ಹಾರ್ಟ್ ಹೆಂಗಿರುತ್ತೋ ಹಂಗೆ ಸಿನಿಮಾ ನನಗೆ. ನಮ್ಮ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ಸಿನಿಮಾ ಒಂದಲ್ಲ ಒಂದು ರೀತಿ ಭಾವನೆಗಳಿಗೆ ಕನೆಕ್ಟ್ ಆಗಿದೆ. ಅದು